ಸಹಕಾರ ಸೊಸೈಟಿ ಯಾವ ಕಡೆ ಹೋಗ್ತಾ ಇದೆ? ಅದು ರೈತರ ವಾಡನಾಡಿ ಜೀವನಾಡಿ. ಆದರೆ ಇತ್ತೀಚೆಗೆ 3 ದಿನದಿಂದ ನೋಡ್ತಾ ಇದ್ದೀವಿ, ಏನು ಅಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದಂತಹ ಕಾಜಿಕಲ್ಲಹಳ್ಳಿ ಮುನ್ರಾಜ್ ಅವರ ವಿರುದ್ಧ ಏನು ಆರೋಪದ ಪಟ್ಟಿನೇ ಬರ್ತಾ ಇದೆ. ಬ್ಯಾಂಕಿನಲ್ಲಿ ಸಂಪೂರ್ಣವಾಗಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ, ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಒಂದು ಬಣ ಆರೋಪ ಮಾಡಿದರೆ, ಇವತ್ತು ಅವರು ಹೇಳ್ತಾರೆ ಇಲ್ಲೇನೂ ಆಗಿಲ್ಲ. 40 ಹಳ್ಳಿಯಲ್ಲಿ ರೈತರು ಷೇರುದಾರರು ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ನನಗೆ ಈ ಬಾರಿಯನ್ನು ಮತ ಚಲಾಯಿಸಬೇಕಂತೇಳಿ ನನ್ನ ಬಗ್ಗೆ ಇದು ಮಾಡಿದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ. ಅದ ಒಟ್ಟಾರೆಯಾಗಿ ನಾವು ಹೇಳ್ತಾ ಇರೋದು, ಇದು ಯಾರಪ್ಪನ ಸತ್ತು ಅಲ್ಲ. ಈ ಸಹಕಾರ ಸೊಸೈಟಿ ಅನ್ನೋದು ರೈತರ, ಕೂಲಿ ಕಾರ್ಮಿಕರ, ಮಹಿಳೆಯರಿಗೆ ಸ್ವಾಭಿಮಾನದ ಕೊಟ್ಟಿರುವಂತಹ ಈ ಒಂದು ಸೊಸೈಟಿಯ ಈ ಅವ್ಯವಹಾರ ನಡೆದಿದೆಯಾ ಇಲ್ಲ. ಇನ್ನು ಕೋಲಾರ ಜಿಲ್ಲೆಯಲ್ಲಿ AR DR ಇದ್ದಾರೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದೇನು ಇದ್ದಾರೋ ಇಲ್ಲ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿಯ ತನಿಖೆ ಮಾಡ್ತಾ ಇಲ್ಲ. ಅವರು ತನಿಖೆ ಮಾಡೋಕ್ಕೆ ರಾಜಕೀಯ ಒತ್ತಡ ಇಲ್ಲ, ಸ್ಥಳೀಯ ಶಾಸಕರ ಒತ್ತಡ ಇದೆಯೋ, ಉಸ್ತುವಾರಿ ಸಚಿವರ ಒತ್ತಡ ಇದೆಯೋ, ನಮಗಂತೂ ನಾವು ಕೇಳ್ತಾರೆ ಇಷ್ಟೇ. ಆದರೆ ಇವತ್ತು ಮೈತ್ರಿಕೂಟ JDS BJP ಅವರು ಪ್ರಬಲವಾಗಿ ನಕಲಿ ಷೇರುದಾರರನ್ನು ಸೃಷ್ಟಿ ಮಾಡಿದ್ದಾರೆ. ಹಾಲಿ ಅಧ್ಯಕ್ಷರು ಇವತ್ತು ಹಣದ ಆಮಿಷ ಹೊತ್ತಾ ಇದ್ದಾರೆ ಅಂತೇಳಿ ಏನು 3 ದಿನ 4 ದಿನ ಆಯಿತು ಹೋರಾಟ ಮಾಡಿ. ಅದಕ್ಕೆ ಪ್ರತ್ಯುತ್ತರ ಇವತ್ತು ಅವರು ಏನೋ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಯಾವುದೋ ವ್ಯವಹಾರ ನಡೆದಿಲ್ಲ. ಅಲ್ಲ ಸ್ವಾಮಿ, ನೀವು ಪ್ರಾಮಾಣಿಕವಾಗಿದ್ದರೆ ಹಾಲಿ ಅಧ್ಯಕ್ಷರಿಗೂ ಅಷ್ಟೇ, ವಿರೋಧ ಪಕ್ಷ ಮಾಡ್ತವ್ರಿಗೂ ಅಷ್ಟೇ, ಇವರು ಸಹಕಾರ ಸೊಸೈಟಿ ನಡಿಬೇಕು, ಇದು ರೈತ ಕೂಲಿ ಕಾರ್ಮಿಕರಿಗೆ ಉಳಿಬೇಕು ಅಂತಿದ್ದರೆ ನೀವು ಷೇರುದಾರರನ್ನು ಯಾಕೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವೊಬ್ಬ ರೈತ ಪರ ಹೋರಾಟಗಾರರಾಗಿ, ರೈತ ಪರ ಇದಕ್ಕಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಪ್ರವಾಸನ? ಇನ್ನು ನಾಳೆ ಚುನಾವಣೆ ಇದೆ. ಒಂದೊಂದು ಚುನಾವಣೆಗೆ 5,000 10,000 ನೀವು ಒಂದೊಂದು ಇದಕ್ಕೆ ಒಟ್ಟು ಕೊಡ್ತಾ ಇದ್ದೀರಲ್ಲ, ಈ ದುಡ್ಡು ಯಾರ್ದು? ನೀವು ನಿಮ್ಮ ಸ್ವಂತ ಆಸ್ತಿನ ಮಾರಾಟ ಮಾಡಿ ಆ ಮಾರಾಟದಲ್ಲಿರೋ ಬಂದ ಹಣನ ಇವತ್ತು ಚುನಾವಣೆಗೆ ನಡೆಸ್ತಾ ಇದ್ದೀರಾ, ಷೇರುದಾರರಿಗೆ ಕೊಡ್ತಾ ಇದ್ದೀರಾ. ಇದು ಬಹಿರಂಗಪಡಿಸ್ರಿ. ಇಲ್ಲ ಕೊಡ್ತಾ ಅಲ್ವಾ? ಅಲ್ಲ, ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಾಲಿವುಡ್ ಬಾಲಿವುಡ್ ಸ್ಟಾರ್ಗಳಿಗೆ ಈ ಬೌನ್ಸರ್ಗಳು ಇದು ಕೊಡ್ತಾರೆ ನೋಡಿ, ಏನೋ ಭದ್ರತೆ. ಆ ರೀತಿ ಇವತ್ತು ನರಸಾಪುರ ಸೊಸೈಟಿ ನಾಳೆ ನಡೀತದೆ ಅಂತ ಷೇರುದಾರರಿಗೆ, ಮತ ಬಾಂಧವರಿಗೆ ಇವತ್ತು ಅವರಿಗೆ ಸಂಪೂರ್ಣವಾಗಿ ಭದ್ರತೆ ಕೊಡ್ತಾ ಇದ್ದಾರೆ. ನಾವು ಸಂಬಂಧಪಟ್ಟ AR DR ಇರ್ಬೋದು, ಇನ್ನು ನಮ್ಮ DCC ಬ್ಯಾಂಕ್ MD ಅಬ್ದುಲ್ಲಾ ಖಾನ್ ಏನಾದ್ರು ಅವ್ರು ಇರ್ಬೋದು, ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗಿರ್ಬೋದು, ನಾವು ಮನವಿ ಮಾಡ್ತಾ ಇರೋದಷ್ಟೇ. ನರಸಾಪುರ ಸೊಸೈಟಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ನಡೀಲೇಬೇಕು. ಯಾವುದೇ ರೀತಿಯ ಭ್ರಷ್ಟಾಚಾರ ನಡೀಬಾರದು. ಜೊತೆಗೆ ಈ ಒಂದು ಏನು ಮೈತ್ರಿಕೂಟ ಅವರು ಆರೋಪ ಮಾಡಿದ್ದಾರೆ, ನಕಲಿ ಷೇರುದಾರರು ಅಂತಿದ್ದಾರೆ, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋವರೆಗೂ ಚುನಾವಣೆ ಮುಂದೂಡಿ. ನಾಳೆ ಚುನಾವಣೆ ನಡೆಯೋದು ಬೇಡ. ಅದು ಬಿಟ್ಬಿಟ್ಟು ಚುನಾವಣೆ ಷೇರುದಾರರಿಗೆ 5,000 10,000 ಕೊಟ್ಟು ಅಮಿಷ ಒದ್ದಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇದು ಮಾಡ್ತಾರೆ ಅಂದರೆ ಅದು ನರಸಾಪುರ ಸೊಸೈಟಿಯಲ್ಲಿ ಏನೂ ಅವ್ಯವಹಾರ ನಡೆದಿಲ್ಲ ಅಂತೇಳಿದ್ರೆ ನೀವು ಪ್ರವಾಸನೂ ಕರ್ಕೊಂಡು ಹೋಗ್ತಾ ಇಲ್ಲ, ನೀವು ಪ್ರೆಸ್ ಮೀಟು ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರಿ. ಇವತ್ತು ND ಕೂಟ ಹೇಳೋದಷ್ಟೇ. ಇವಾಗ ಏನು ಸ್ಪರ್ಧೆ ಮಾಡಿದರೆ ಎಲ್ರಿಗೂ ಹೇಳಿದೆ, ನಾಳೆ ಚುನಾವಣೆ ಏನಾದರೂ ಪಾರದರ್ಶಕವಾಗಿ ನಡೀದೇ ಇದ್ದರೆ ರೈತ ಸಂಘದಿಂದ ಕಾನೂನನ್ನು ಕೈಗೆತ್ತಿಕೊಂಡು ಖಂಡಿತವಾಗ್ಲೂ ಹೇಳ್ತೀನಿ, ಸೊಸೈಟಿ ಮುಂದೆ ಈ ಒಂದು ಭ್ರಷ್ಟಾಚಾರ ನಡೆದಿದೆಯೋ ಅದು ತನಿಖೆ ಆಗೋವರೆಗೂ ಬಾರ್ಕೊಂಡು ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನಾನು ಸರ್, ಅಕ್ರಮ ಆಸ್ತಿ ಹೇಳ್ತಾ ಇದ್ದೀವಿ. ನರಸಾಪುರ ಸೊಸೈಟಿಯಲ್ಲಿ ಪ್ರಾಮಾಣಿಕವಾಗಿ ಅಲ್ಲಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ನಾವು ಯಾವುದೂ ಭ್ರಷ್ಟಾಚಾರ ಮಾಡಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ಮ ತಾತ ಹಾಕಿದ ಜಮೀನಿನಲ್ಲೇ ಕೃಷಿ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ಯಾರಿಗೂ 10 ಪೈಸಾ ಕೊಟ್ಟಿಲ್ಲ ಅಂತೇಳಿದರೆ, ಯಾರು ಆರೋಪ ಮಾಡಿದರೆ ಆರೋಪ ಅವ್ರ ಮೇಲೆ ಮಾನ ಮೊಕದ್ದಮೆ ಕೇಸ್ ಹಾಕಿ ಅವ್ರ ಮೇಲೆ ಕೇಸ್ ಕೊಡಿ, ಚುನಾವಣೆ ಮುಂದೂಡಿ. ನೀವು ನಾನು ಪ್ರಾಮಾಣಿಕ ಅಂತ ಹೇಳ್ಬಿಟ್ಟು ಸಾಬೀತು ಮಾಡಿಕೊಂಡೆ ಚುನಾವಣೆಗೆ ಬರ್ರಿ. ಇನ್ನು ನಾಳೆ ಚುನಾವಣೆ ಇದ್ಕೊಂಡು 5,000 10,000 ಯಾಕೆ ಅನಿಸ್ತಾ ಇದ್ದೀರಾ? ಆ ದುಡ್ಡು ಎಲ್ಲಿ ಬಂತು? ಸೊಸೈಟಿದಲ್ವಾ? ಬ್ಯಾಂಕಲ್ಲಿ ಏನು ನಡೆದಿದೆ, ಸೊಸೈಟಿಗಳಲ್ಲಿ ಏನು ನಡೆದಿದೆ, ಎಷ್ಟು ನಕಲಿ ಸ್ತ್ರೀಶಕ್ತಿ ಸಂಘಗಳಿದೆ, ಎಷ್ಟು ನಕಲಿ ಫೇಕು ಅಕೌಂಟ್ಗಳಿದೆ ಅಂತೇಳಿ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಕಾಣದ ಕೈಗಳು ಈ ಒಂದು ಸೊಸೈಟಿಗಳನ್ನು DCC ಬ್ಯಾಂಕ್ನ ಮುಚ್ಚುತ್ತಾ ಇದ್ದಾರೆ. ಅಷ್ಟು ಬಿಟ್ಟು ಇನ್ನೇನು ಆಗ್ತಾಯಿಲ್ಲ. ಬ್ಯಾಂಕ್ ಉಳಿಬೇಕಾದ್ರೆ ಪ್ರಾಮಾಣಿಕರಿರುವಾಗ ರೈತರು, ಸಾಲ ವಂಚಿತ ರೈತರು ಇವತ್ತು ಬೀದಿಗೆ ಬರಬೇಕು. ನಾಳೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು.